ಆಷಾಢ ಮಾಸಕ್ಕೆ ನಮ್ಮ ಮನೆಗೆ ಕರ್ಕೊಂಬರ್ಬೇಕು, ಮದುವೆ ಆಗಿ ಮೊದಲನೇ ವರ್ಷ ಅಂತ ಅಂದ್ಬಿಟ್ಟು. ಮತ್ತೆ ಅಪ್ಪಿಗೆ ಒಂದು ಸರ್ಪ್ರೈಸ್ ಐತೆ. ಡೋರ್ ನಂಗೆ ಈಸ್ ನಮ್ಮ ಅಕ್ಕ ಬಂದಿದ್ದಲ್ಲ, ಅಕ್ಕ ಹೇಳು ಅಕ್ಕನ ಸರ್ಪ್ರೈಸ್ ಊಟಿ ಬರ್ತಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಒಂದು ನಮ್ಮ ಅಕ್ಕನ ಆಷಾಢ ಮಾಸಕ್ಕೆ ನಮ್ಮ ಮನೆಗೆ ಕರ್ಕೊಂಬರ್ಬೇಕು, ಮದುವೆ ಆಗಿ ಮೊದಲನೇ ವರ್ಷ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಬಂದ್ಬಿಟ್ಟು ನಮ್ಮ ಫಸ್ಟ್ ಭಾವ ಅವರ ಮನೇಲಿ ಮನೆ ದೇವ್ರ ಪೂಜೆ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಆಲ್ರೆಡಿ ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಆಲ್ರೆಡಿ ಹೋಗಿದ್ದಾರೆ. ನಮ್ಮ ಚಿಕ್ಕಮ್ಮವರೆಲ್ಲ ಬಸ್ಸಲ್ಲಿ ಹೋಗ್ತಿದ್ದಾರೆ. ನಮ್ಮಮ್ಮನೂ ನಾವು ಕಾರಲ್ಲಿ ಹೋಗ್ತಿದ್ದೀವಿ. ಹಾಯ್ ಹೇಳು ಮಮ್ಮಿ. ಎಲ್ಲೋಗ್ತಿದ್ದೀವಿ? ಮನೆ ದೇವ್ರಿಗೆ. ನಿಮ್ಮ ಮನೆ ದೇವ್ರು? ಓ ಹೌದು ಗೈಸ್, ಆ್ಯಕ್ಚುಲಿ ನಮ್ಮ ಅಮ್ಮವ್ರ ಮನೆ ದೇವರು, ಅದೇನೆ ತೋರಿಸ್ತೀನಿ. ಆಮೇಲೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನನ್ನ ತಂಗಿದಿರು ಅವರು ಎಲ್ಲ ಕೇಳ್ತಿದ್ರು ಯೂಟ್ಯೂಬ್ ಬ್ಲಾಗ್ ಮಾಡು ಅಂತ ಅಂದ್ಬಿಟ್ಟು. ಸೊ ಮಾಡೋಣ. ಆ್ಯಕ್ಚುಲಿ ಇವಾಗ ನಮ್ಮ ಅಕ್ಕ ಮತ್ತೆ ಬಾವಂಗೆ ವೆಯ್ಟ್ ಮಾಡ್ತಾ ಇದೀವಿ. ಈಸ್ ನಮ್ಮ ಅಕ್ಕ ಬಂದಿದ್ದಲ್ಲ, ಅಕ್ಕ ಹೇಳು. ಈಸ್ ನಮ್ಮ ಅಕ್ಕ ಬಂದಿದ್ದಲ್ಲ, ಅಕ್ಕ ಹೇಳು. ಯಾರಲ್ಲ ಅವಳು ಹುಡುಗಿ ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು. And here is a little one. Hi ಮುದ್ದು. ಇವತ್ತು ಹೆಂಗಿತ್ತು ಯೋಗ? ಚೆನ್ನಾಗಿತ್ತಾ? ಕ್ಲೋಸ್ ಮಾಡ್ಲಾ ಇದು? ಹೆಂಗಾದ್ರೂ ಫೈನ್. ಅಯ್ಯೋ, ಅಕ್ಕನ ಸರ್ಪ್ರೈಸ್ ಊಟಿ ಬರ್ತಾಳೆ. ಎಲ್ಲೇ ಹೋದ್ರು ಟೀ ಕುಡಿಯಕ್ಕೆ ಮಾತ್ರ ಇಲ್ಲಿ ಕರ್ಕೊಂಬರ್ಬೇಕು. ಕಿಚ್ಚನಹಳ್ಳಿ ಮನೆ. ಹಾಯ್ ಮುದ್ದು, ಹೌ ಆರ್ ಯು? ಮುದ್ದು, ಅಪ್ಪಿಗೆ ಸರ್ಪ್ರೈಸಾ ಊಟಿನಾ? ಗೈಸ್ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ ಫ್ರೆಂಡು. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ಅವಳು ಬರ್ತಿರೋದು. ಸೊ ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಇರಲಿ ಅಂತ ಊಟಿನ ಕರ್ಕೊಂಡು ಹೋಗ್ತಿದ್ದೀವಿ. ಹಂಗೆ ಸೈಲೆಂಟಾಗಿ ನಿಂತ್ಕೊಂಡ್ರೆ ಮಾತಾಡು. ಅಕ್ಕ ಏನು ಸಮಾಚಾರ? ಅಮ್ಮ ಮಗಳು ಒಂದೇ ಸೈಜ್ ಆಗ್ಬಿಟ್ಟವ್ರೆ. ಹೂ ನಂಗೆ ಕೊಟ್ಟಿದ್ವಿ ನಮ್ಮ ಮದುವೆಗೂ ಮುಂಚೆ, ಹೂಕೋಸ್ಕರ ಆಗ್ಬಿಟ್ಟವಳು ನಮ್ಮ ಅಕ್ಕ. ಸರಿ ಸರಿ ಬನ್ರಿ ಹೋಗೋಣ. ಲೆಟ್ಸ್ ಕಂಟಿನ್ಯೂ. ಈಸ್ ಅಪ್ಪಿಗೆ ಒಂದು ಸರ್ಪ್ರೈಸ್ ಐತೆ. ಡೋರ್ ನಂಗೆ ಜನ್ಮದ ಅನುಬಂಧ ಇವ್ರದ್ದು. ಹಾಯ್ ಬಟಣಿ. ಹಾಯ್ ಮಾಮ. ಹೆಂಗಿತ್ತು ಸರ್ಪ್ರೈಸ್? ಹೆಂಗೈತಪ್ಪಿ? ಇವಾಗ ಇನ್ನೇನು ನಮ್ಮ ಮನೆಗೆ ಬರ್ತೀಯ? ಒಂದು ತಿಂಗಳು ಫುಲ್ ಖುಷಿನಾ? ಏಕೆ ಊಟಿ ಇಲ್ಲೇ ಬಿಟ್ಟೋಗ್ಬಿಡೋಣ ಅವಳನ್ನ ಒಂದು ತಿಂಗಳು. ಏನಕ್ಕೆ ಆಷಾಢಕ್ಕೆ ಕರ್ಕೊಂಡೋಗೋದು? ಅಪ್ಪಿ ನಿಮ್ಮ ಹಸ್ಬೆಂಡ್ ಇಲ್ಲಿ ಬಾ. ಗೈಸ್ ಆ್ಯಕ್ಚುಲಿ ಇವಾಗೆಲ್ಲ ಬಂದ್ವಿ. ನಮ್ಮಪ್ಪ, ನಮ್ಮ ಮಾವ, ನಮ್ಮ ದೊಡ್ಡಪ್ಪ, ಅಮ್ಮ. ಸೊ ಆಯಿತು, ದೇವಸ್ಥಾನಕ್ಕೆನ ಬಂದ್ವಿ. ಹೋಗೋಣ ದೇವಸ್ಥಾನ ಪೂಜೆ ಮುಗಿಸ್ಕೊಂಬರೋಣ ಇವಾಗ. ಇದೇ ನಮ್ಮಮ್ಮ ಅವರ ಮನೆ ದೇವರ ದೇವಸ್ಥಾನ, ಕೋಡಿರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಎಲ್ಲಿ ಗೊತ್ತಾ? ಮೈಸಂದ್ರ ಹತ್ರ ಬರುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಅಕ್ಕ ನೋಡ್ತೀವಿ. ಅಪ್ಪಿ ಹಾಯ್ ಹೇಳಿ ಯೂಟ್ಯೂಬ್ ಚಾನಲ್ಗೆ. ಹಾಯ್. ಏನಪ್ಪಿ ನಮ್ಮನ್ನೆಲ್ಲ ಮರ್ತ್ಕೊಂಡು ಹೆಂಗೆ ಆರಾಮಾಗಿದೆಯಾ? ಬಾಯ್ತು ನೋಡಿ, ಫೋಟೋಗ್ರಾಫರ್ ಅಲ್ಲವ್ರು ನೋಡಿ. ಮುದ್ದು ಏನು ಸಮಾಚಾರ? ಹ್ಞೂ ಊಟಿ ನಿನಗೆ ಸರ್ಪ್ರೈಸ್ ಅನಿಸ್ತೈತಾ? ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇವ್ರು ನಮ್ಮ ಅಣ್ಣ ಆಗ್ಬೇಕು, ಸಮೀಣ. ಅದಕ್ಕೆ ಅಲ್ಲಿ ಒಳಗಡೆ ಇದ್ದಾರೆ, ತೋರ್ಸೋಣ. ಅಪ್ಪಿ ಫೋನ್ ಕೊಡಿಸಿ, ಆಮೇಲೆ ಫೋನ್ ಕೇಸು ಕೊಡಿಸಿ, ಅಲ್ಲಿ ಕೊಟ್ಟಿರೋ ಇದ್ರ ಕೇಸ್ನೇ ಯೂಸ್ ಮಾಡ್ತಾ ಇಲ್ಲ ಅವಳು. ಹುಟ್ಟಿ ಅವಳಿಗೆ ಕೇಸ್ ಕೊಟ್ಟಿರೋ 4,00,000 ರೂಪಾಯಿನ ಕೇಸ್ ಅದನ್ನ ಮನೇಲಿ ಬಿಟ್ಬಿಟ್ಟು ಬಂದವಳು.
ಅದೆಲ್ಲ ಲೆಕ್ಕ ಬರಲ್ಲ. ಯಾವ್ದು ಚೆನ್ನಾಗಿತ್ತಲ್ಲ ಅಷ್ಟೇ ಅಲ್ಲ. ಮಮ್ಮಿ ನೀನು ಅಪ್ಪಿನ ಮಿಸ್ ಮಾಡ್ಕೊತಿದ್ದ? ವಾ, ಆರಾಮಾಗಿರ್ತಿದ್ದೆ ಮನೇಲಿ. ಪ್ರತಿ ವರ್ಷ ನಮ್ಮ ಅಮ್ಮ ಫ್ಯಾಮಿಲಿಯವರು, ನಮ್ಮ ಮಾವವರೆಲ್ಲ ಇಲ್ಲಿ ದಸರಾ ಮಾಡ್ತಾರೆ. ಅವಾಗ ಬನ್ನಿ ಮರ ಕಡಿತಾರಲ್ಲ, ಸೊ ಅವಾಗೆಲ್ಲ ಇಲ್ಲಿ ಅಮ್ಮನವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಕೋಡಿ ರಂಗನಾಥ ಸ್ವಾಮಿ ಮತ್ತು ಕಾಡ್ಸೂರು ಕೆಂಪಮ್ಮ ದೇವ್ರನ್ನೆಲ್ಲ. ಸೊ ಆ್ಯಕ್ಚುಲಿ ಈ ಸಲ ನಮ್ಮ ಮಾವವರು ಪೂಜೆ ಮಾಡಿಸ್ತಿದ್ದಾರೆ, ಹಾಗೂ ನಮ್ಮಮ್ಮ ಅವರ ಮನೆ ದೇವ್ರು. ನಮ್ಮಮ್ಮ ಅವ್ರ ಮನೆ ದೇವ್ರ ದೇವಸ್ಥಾನ. ನಿಮ್ದು ಇದಲ್ಲ, ನಿಮ್ದು ಅಲ್ಲ ಐತೆ ಮಂಡ್ಯದಲ್ಲಿ. ಹಾಂ, ಫಾರಿನಲ್ಲಿ ಫ್ಲೈಟಲ್ಲಿ ಹೋಗು. ಬಂದ್ಬಿಟ್ಟು ಬೆಳಗ್ಗೆನೆ ಬಸ್ ಹತ್ಬಿಟ್ಟು ಬಂದಿದ್ರು ನಮ್ಮ ಅಮ್ಮ ಅವ್ರ ಜೊತೆ. ಚಿಕ್ಕಪ್ಪವ್ರು ಬಂದಿಲ್ವಾ? ಓಕೆ ಬನ್ನಿ ಗೈಸ್, ಅಲ್ಲಿ ನಮ್ಮ ಅಕ್ಕ ಅವ್ರು ಇದರಲ್ಲಿ ಅಲ್ಲೋಗಿ ಮಾತಾಡ್ಸೋಣ ಅವ್ರನ್ನೆಲ್ಲ. ನಮ್ಮ ದೊಡಮ್ಮ ಹಾಯ್ ಹೇಳಿ ದೊಡಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಯ್, ಏನಾಯ್ತು? ಇಲ್ಲಿ ಬೇಳೆ ಹಾಕಿ ಸಾಂಬಾರ್ ಮಾಡ್ಬೇಕು ಕಣಪ್ಪ. ಬೇಳೆ ಹಾಕಿ ಸಾಂಬಾರು ನಡೀರಿ. ಮಾಡ್ಬೇಕು. ವೆಜ್ ತಿನ್ನೋರಿಗೆ ವೆಜ್ಜು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್. ಇವ್ರು ನಮ್ಮ ದೊಡ್ಡಕ್ಕ. ಹಾಯ್ ಹೇಳಪ್ಪ ನಿಮ್ಮಕ್ಕ. ಹಾಯ್ ಹಾಯ್ ಹಾಯ್. ಇಲ್ಲಿ ವೆಜ್ ಅವ್ರಿಗೆ ನಮ್ಮ ಮಾಮ ಬೇಳೆ ಹಾಕ್ತಾರೆ, ಬೈತೈತಿ. ಗೈಸ್ ಇವ್ರು ನಮ್ಮ ಎರಡನೇ ಅಕ್ಕ. ಹಾಯ್ ಹೇಳ ಅಶಕ. ಆ್ಯಂಡ್ ಇಲ್ಲಿ ಮುದ್ದೆ ಕಟ್ರಿ ಅಂದ್ರೆ ಹಾಲೆ ಇಲ್ಲಿ ಪುಟಾಣಿ. ಹಾ ಇದೇನಿದು? ಸರಿ ಆಯ್ತು, ಎತ್ತು ಕತ್ತು ಮೇಕೆ. ಮುದ್ದೆ ಕಟ್ಟು ಅಂತ ಬಂದ್ರೆ ನೀನ್ ಇಲ್ಲಿ ಹಾಲೆ ಪೋಣಿಸ್ತಾ ಇದೀಯ ಅನ್ನೋ. ಪುಷ್ಪಕ್ಕ ಹಾಯ್ ಹೇಳಿ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಪುಷ್ಪಕ್ಕ. ಏನೋ ಸುಳ್ಳು ಹೇಳಿ ಬಂದೈತೆ ಆಫೀಸಲ್ಲಿ, ಸಿಗಾಕ್ಸ್ತೀನಿ, ಪಕ್ಕ ಸಿಗಾಕ್ಸ್ತೀನಿ ಇದರಲ್ಲಿ. ಹಾಯ್ ವರ್ಷ, ನೀನು ಹೇಳು ಹಾಯ್. ಪುಷ್ಪಕ್ಕ ಅವ್ರ ಹಸ್ಬೆಂಡ್ ಇವರೇ. ದಿನೇಶನ ಹಾಯ್ ಹೇಳಾಯ್ತು ಯೂಟ್ಯೂಬ್ ಚಾನಲ್ಗೆ. ಹಾಯ್ ಹೇಳಂದಿದ್ದು ಬಾಯ್ ಬೇಡ ಅಲ್ಲ, ಹಾಯ್ ಅಂದಿದ್ದು. ಹೊಟ್ಟೆ ಸಿತೈತಾ? ನಮ್ ದೊಡಮ್ಮ ಹಾಲೆ ಮುದ್ದೆ ತಿರುಗ್ತೈತೆ. ಹಿಡ್ಕೋಬೇಕನ್ಸುತ್ತೆ ಅದನ್ನ. ಬೀಗ್ರುಡ್ಡಕ್ಕೆ ಮುದ್ದೆ ಕಟ್ಟೋರು ಬೇಕಾದ್ರೆ 1, 2, 3, 4 ಜನ ಅವ್ರೆ. ಅಕ್ಕ ಎಷ್ಟು ಕೊಡ್ತಾರಕ್ಕ ಮುದ್ದೆ ಕಟ್ಟಕ್ಕೆ? 500 ಸಾಕಾ? ಮಿಕ್ಕಿದ ದಿನೇಶನ ಕೊಡುತ್ತಾ? ಮುದ್ದೆ ಕಟ್ಟೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತೈತೆ, ಸುಡ್ತೈತೆ. ಮುದ್ದೆ ಕಟ್ಟೋದು ಇಷ್ಟು ಕಷ್ಟ ಅಂತ ಇವತ್ತೇ ಗೊತ್ತಾಗಿದ್ದು. ನೋಡಿ, ಕೆಂಪಾದವು ಅಕ್ಕ, ಕೆಂಪಾದವು ಎಲ್ಲ. ಫುಲ್ ಮುದ್ದೆ ಕಟ್ಟೋದು ಇಷ್ಟು ಕಷ್ಟ ಅಂತ ಇವತ್ತೇ ಗೊತ್ತಾಗಿದ್ದು. ನೋಡಿ, ಕೆಂಪಾದವು ಅಕ್ಕ, ಎಲ್ಲ ಕೆಂಪಾದವು. ನಮ್ಮ ಅಕ್ಕನೂ ಹುಟ್ಟಿನೂ ಇವತ್ತು ವೆಜ್ ಅವರು. ಅಕ್ಕ ಏನು ಸಖತ್ತಾಗಿತ್ತು ಗೊತ್ತಾ ಚಿಕನ್ನು? ಸೇಮ್ ಮಟನ್ ಸಾಂಬಾರು ಇದ್ದಂಗಿತ್ತು. ಹೇಳು ಅಣ್ಣ, ಏನು ಸಖತ್ತಾಗಿ ನಡ್ಕೊಡ್ಸೋಣ. ಫ್ರೆಂಡ್ನ ಬಿಟ್ಟು ಹುಟ್ಟಿ ನಿನ್ನ ಬಿಟ್ಬಿಟ್ಟು ನಾನ್ ವೆಜ್ ನಾಳೆ. ಅಪ್ಪಿ ಅಲ್ಲಿ ಇರುವೆ ಐತೆ. ಅಪ್ಪಿ ಅಕ್ಕ ಯಾವ ರೇಂಜಿಗೆ ಬ್ಯಾಟಿಂಗ್ ಮಾಡಿದ್ಲು ಗೊತ್ತಾ? ಅಲ್ಲಿ ನೋಡಲ್ಲಿ ಉಸಿರು ಬಿಡ್ತಾವಳೆ ಪಾಪ. ವೇಣು ನೋಡಿದ್ರೆ ಆಂಜನೇಯ ಅಂತ, ಇವಳು ನೋಡಿದ್ರೆ ಬ್ಯಾಟಿಂಗ್ ಹೊಡಿತಾವಳೆ. ಸ್ವಾಗತ ಸುಸ್ವಾಗತ. ಸಮಾಜ ಸೇವಾ ಧುರೀಣ ಬಡವರ. ಎಲ್ಲೋ ಏನೋ ಮಿಸ್ ಹೊಡಿತೈತಲ್ಲ. ಚಿಕ್ಕಪ್ಪನ ಲವ್ ಅದು. ಅದೇ ಮದುವೆಯ ವಯಸ್ಸು, ಮದುವೆಯ ವಯಸ್ಸು, ಎಲ್ಲೆಲ್ಲೂ ಸೊಗಸು, ಕಣ್ತುಂಬ. ಆಲ್ರೆಡಿ ಈಗ ಇದೆ, ಬಾಲಿರು, ಜಪಾನು ಎಲ್ಲ ಬರ್ತಾ ಇದೆ. ಅಮ್ಮ ಅವರು ಇಲ್ಲಿ ಇವರು
ಇವ್ರು ಲೇಟ್ ನಮ್ಮ ಹಂಗಾರೆ ಆಡ್ಕೊಡೋದು. ಇವ್ರದ್ದು ಇನ್ನೂ ಲೇಟು. ಏಯ್ ನಮ್ಮ ಹಂಗಾರೆ ಆಡ್ಕೊಡೋದು. ಏಯ್ ಪ್ಲೇಟ್ ಹೊಂಟೋಗಿತ್ತು. ಅಮ್ಮ ಫ್ಲೈಟಲ್ಲಿ ಹೋಗಕ್ಕೆ ಭಯ ಆಯ್ತದ ಇವಾಗ, ಎಲ್ಲಿ ಲ್ಯಾಂಡ್ ಆಗ್ಬಿಡ್ತದೆ ಅಂತ ಅಂದ್ಬಿಟ್ಟು. ಪ್ಲೇಟ್ ಎಲ್ಲ ಹೊಂಟೋಗಿದ್ದು. ಹೆಂಗ್ ಗೊತ್ತಾ, ಹಂಗಿದ್ದೆ ಬಂಗಾರ ಇದು. ಸಂಧ್ಯಾ ಏನ್ ಸಮಾಚಾರ? ಏನಿಲ್ಲ ಲೋಕಿ, ನೀನೇ ಹೇಳ್ಬೇಕು. ವ್ಲಾಗ್ ಅಂತಿದ್ಲು ಕುಸ್ಮಾ. ಕುಸ್ಮಾ ವೆಲ್ಕಮ್ ಟು ಮೈ ವ್ಲಾಗ್. ಇವರು ನಮ್ಮ ನಿಖಿಲ್ ನಮ್ಮ ಮಾಮವ್ರ ಮಗ, ಇವ್ರು ನಮ್ಮ ಮಾವ. ಅಪ್ಪ ಹೆಚ್ಚಿನೇ ನಿಂದು ಏನ್ ಗೊತ್ತಾ, ನಿಂದು ಸ್ವಲ್ಪ ಏನ್ ಗೊತ್ತಾ, ಸ್ವಲ್ಪ ಸ್ಲೋ ನಿಂದು, ಸ್ವಲ್ಪ ಸ್ಲೋ. ವೆಲ್ಕಮ್ ಫ್ರೆಂಡ್ಸ್ ಅಂತ ಏನ್ ಗೊತ್ತಾ, ಫ್ರೆಂಡ್ಸ್ ಇಲ್ಲಿ ಮಾಡ್ತಾ ನಮ್ಮ ಮಾದೇಳಿ ಕುಟುಂಬದ ಐತೆ, ನಾವು ಮಾಡ್ತಾ ಇದೀವಿ. ಹೀಗೆ ಏನ್ ಗೊತ್ತಾ, ಸ್ವಲ್ಪ ಫಾಸ್ಟ್ ಆಗ್ಬಿಡ್ತೀನಿ ನೀನು. ಏನ್ ಗೊತ್ತಾ, ನಮ್ಮ ಫ್ಯಾಮಿಲಿ ಹಿಂಗೈತೆ. ಮಮ್ಮ ಅವರು ಇವ್ರು ಇವರು ಬಿಡ್ಲಿ, ಏನು ವಿಜಯ್ ಮಲ್ಯ ಅವರ ನಮ್ಮ ಅಕ್ಕ ಕಣ, ನಮ್ಮ ಸಿಸ್ಟರು, ನಮ್ಮ ಹೆಂಗೆ ಫುಲ್ಲು ಇಲ್ಲ ಓ ಫುಲ್ಲು ಸೂಪರ್. ನೀವು ಯಾವಾಗ ತಾನೇ ಒಬ್ರಿಗೊಬ್ರು ಬಿಟ್ಕೊಡ್ತೀರಾ ಅಲ್ವಾ? ಏನು ನಿಂದು ಅಷ್ಟೇ ಎಲ್ಲರೂ ಮಾಡಿದ್ವಿ. ಅಪ್ಪಿದಾಯ್ತು ಇದಾಯ್ತು ನಿಂದು. ಗೈಸ್ ನಮ್ನ ಬಿಟ್ಬಿಟ್ಟು ಹಾಲೆ ನುಂಗ್ಬಿಟ್ಟು ಆಯ್ ಅಂತವ್ರೆ ಇವರು. ಹೆಂಗಿತ್ತು ಊಟ? ಊಟ ಚೆನ್ನಾಗಿತ್ತು. ಹಾ ಏನ್ ಊಟ? ಹೌದು ಚಿಕನ್ ಊಟ. ಸೇಮ್ ಮಟನ್ ಇದ್ದಂಗಿತ್ತಲ್ಲ. ಏನ್ ನಾಟಕ ಆಡ್ತೀಯ, ನಾ ಚಿಕನ್ ತಿಂದ್ಬಿಟ್ಟು ಮಟನ್ ಅಂತ. ನೆಕ್ಸ್ಟ್ ಆನ್ ಪ್ರೋಗ್ರೆಸ್ ಮದ್ವೆ ವಿಡಿಯೋ ಇವ್ರದೇ ಬರೋದು. ಸಂಧ್ಯಾ ಹೇಳು ನಿನ್ ಫೇವ್ರೇಟ್ ಸಾಂಗ್ ಹೇಳಾಯ್ತು. ಮದುವೆಯ ವಯಸ್ಸು ಎಲ್ಲೆಲ್ಲೂ ನೀನೇ. ಗೈಸ್ ಇವ್ರು ನಮ್ಮ ಅದಕ್ಕೆ ನಮ್ಮ ಸ್ವಾಮಿನವ್ರ ವೈಫ್. ಅದಕ್ಕೆ ಆಯ್ ಹೇಳಿ ಆಯ್. ಅವನು ಇನ್ನೊಬ್ಬ ಎಲ್ಲ ದಿಶ್ ಅಂತ ಮತ್ತೆ ಇನ್ನೊಬ್ರು ಕಾಣಿಸ್ತಾ ಇಲ್ಲ. ನಮ್ಮ ಚಿಕ್ಕಮ್ಮ ಬಂದ್ರು. ಸರ್ಸಂಟಿ ಆಯ್ ಹೇಳಿ. ಇವ್ರು ಅಲ್ಲಿ ಇನ್ನೊಬ್ರು ಬ್ಲಾಗರ್. ಇವರು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ನನ್ನ ಮಕ್ಕಳು, ಇವ್ರು ನಮ್ಮ ಅಕ್ಕನ ಮಗ, ನಮ್ಮ ಅಣ್ಣನ ಮಗ, ಇಬ್ರು ಇದೇ ತಿಗ್ರೆ ಸೊಪ್ಪು ಬಂದಿರು. ಬಾವ ಅಂತ ಓಡಾಡ್ತಾರೆ. ಏಯ್ ನಡಿಯ ಇವಾಗ ನಾವು ಗೈಸ್ ಅಂತೂ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಗೈಸ್ ಅಂತ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಅಕ್ಕ ನುಂಗ್ದ ಸರಿಯಾಗಿ ಒಬ್ಬಟ್ಟು ತಿಂದೆ ನಾನು. ಒಬ್ಬಟ್ಟು ಅದೇ ಮಾಡಿದ್ರು. ಒಬ್ಬಟ್ಟು ಮಾಡ್ತಾ ಸಿಕ್ತು ದೊಡ್ಡಮ್ಮ. ಸೊ ನೈಸ್. ನಮಗೆಲ್ಲ ನಾನ್ ವೆಜ್ ಊಟ, ನಮ್ಮ ಅಕ್ಕ ಅವ್ರು ವೆಜ್ಜು. ಯಾವತ್ತಿಂದ ನಾನ್ ವೆಜ್ ತಿಂದಿಲ್ಲ. ವೆಡ್ನೆಸ್ಡೇ. ಬನ್ನಿ ಬೆಂಗಳೂರಿಗೆ ಹೋಗ್ತಾ ನೆಕ್ಸ್ಟ್ ನಮ್ಮ ಬಾವ ನೋಡಕ್ಕೆ. ಗೈಸ್ ನಮ್ಮ ಅಕ್ಕ ಅವರ ಮೆಡಿಕಲ್ಸ್. ಗೈಸ್ ಅಂಗಡಿಯಿಂದ ಕಿಂಡರ್ ಜಾಯ್ ಮತ್ತು ಮಂಚ್ ತೆಪ್ತಾಳೆ ಅಲ್ಲಿ. ಡವ್ ಮಾಡಿದೆ ಮತ್ತೆ ಕೀ ಇಲ್ಲ ಅಂತ ಅಂದ್ಬಿಟ್ಟು. ಸರಿ ಚೆನ್ನಾಯ್ತು ಬಾಯ್. ನಾನು ಹೊರಟೆ ಕಾರಲ್ಲಿ. ಮೆಡಿಕಲ್ ಕರ್ಕೊಬಂದು ಬರೀ 5 ರೂಪಾಯಿ ಮಂಚ್ ಕೊಡಿಸ್ತಾಳೆ. ಮುದ್ದು ನಿಂಗೆ ಕಿಂಡರ್ ಜಾಯ್, ನನಗೆ ಮುದ್ದದಲ್ಲಿರೋ ಗೊಂಬೆ ಕೊಡವ ನನಗೆ. ತೆಗಿಯೋದ್ನಾಯ್ತು ನೋಡೋಣ ಏನೈತೆ ಅಂತ. ಇದು ಓಪನ್ ಮಾಡ್ತೇನೆ ಒಂದು ನಿಮಿಷ. ಅಬ್ಬಾ ಸೊ ಫಸ್ಟ್ ಇದೇ ಕೊಟ್ಟಿದ್ದು. ಫಸ್ಟ್ ಗೊಂಬೆ ಅದ್ರಲ್ಲಿ ಐತೆ ನೋಡು. ಇಲ್ಲ ಇದಲ್ಲ, ಅದು ಕೊಡೋದ್ನ ಅದೇ ಬಿದೋಗುತ್ತೆ ಕೆಳಿಕೆ. ಸೊ ಇದು ಅಲ್ಲ, ಏನೋ ಕತ್ತೆ ಅದೆ. ತೋರ್ಸು. ಈ ಒಂದು
ನೋಡದ ಏನ್ ಮಾಡ ಗೈಸ್ ಎಲ್ಲರ ಫೇವ್ರೆಟ್ ಒನ್ ಅಂತಂದ್ರೆ ಕಿಂಡರ್ ಜಾಯ್. ಇದೇ ನಮ್ಮ ಅಕ್ಕ ಅವರ ಮನೆ. ಹೆಂಗೆ ಅಕ್ಕ ನಿಮ್ಮ ತಂಗಿ ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಮುದ್ದು ನುಂಗು ಹಲ್ಲು ನೋವಂತ ಬಡ್ಕಳಿವಂತೆ. ಗೈಸ್ ಇವಾಗ ನಾವು ಬೆಂಗಳೂರಿಗೆ ಹೊರಟ್ವಿ. ಗೈಸ್ ನಾವು ನಮ್ಮಕ್ಕನ ಆಷಾಢಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಅಪ್ಪಿ ಜಾಲಿ ಜಾಲಿನಾ? ನಗಡದಿಲ್ಲ ಅಂತಾಳೆ. ಎಷ್ಟು ಬೇಗ ಇವತ್ತು 2 ಬ್ಯಾಗ್ ಲಗೇಜ್ ಕೊಟ್ಟಾಳೆ. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಚಿಕ್ಕಿದು. ಬಾಯ್ ಅಪ್ಪಿ, ಬಾಯ್ ಮಾ, ಕರ್ಕೊಂಬ, ಹುಷಾರಾಗಿ ಬನ್ರಿ. ಬಾಯ್ ಅಪ್ಪಿ. ನಮ್ಮ ಅಪ್ಪಿನ ಅಪ್ಪಿ ಅಳ್ಬೇಡ ಅಪ್ಪಿ, ಪರವಾಗಿಲ್ಲ. ಅಲ್ಬೇಡ ಅಪ್ಪಿ, ಅಲ್ಬೇಡ. ಮುದ್ದು ನೀನು ಇಲ್ಲೇ ಇರು. ಬಾಯ್. ಯಾಕೆ